ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1/12/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 18/1/2003. ಬ್ರಾಹ್ಮಣ ಜನ್ಮದ ಸ್ಮೃತಿಯ ಮೂಲಕ ಸಮರ್ಥರಾಗಿ ಸರ್ವರನ್ನು ಸಮರ್ಥರನ್ನಾಗಿ ಮಾಡಿ ಇಂದು 4 ಕಡೆ ಇರುವಂತಹ ಸರ್ವ ಸ್ನೇಹಿ ಮಕ್ಕಳ ಸ್ನೇಹದ ಮಧುರಾತಿ ಮಧುರ ನೆನಪಿನ ಭಿನ್ನ ಭಿನ್ನ ಶಬ್ದದ ಮಾಲೆ ಮತ್ತು ಸ್ನೇಹದ ಮುತ್ತಿನ ಮಾಲೆ ಅಮೃತ ವೇಳೆಗಿಂತ ಮೊದಲೇ ಬಾಪ್ತಾದರವರ ಬಳಿ ಬಂದು ತಲುಪಿದೆ. ಮಕ್ಕಳ ಸ್ನೇಹ ಬಾಪ್ತಾದರವರನ್ನು ಕೂಡ ಸ್ನೇಹದ ಸಾಗರದಲ್ಲಿ ಸಮಾವೇಶ ಮಾಡಿಸುತ್ತಿದೆ. ಬಾಪ್ತಾದ ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನಲ್ಲೂ ಅಪಾರ ಸ್ನೇಹದ ಶಕ್ತಿ ಇದೆ. ಈ ಸ್ನೇಹದ ಶಕ್ತಿ ಪ್ರತಿಯೊಂದು ಮಗುವನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತಿದೆ. ಸ್ನೇಹದ ಆಧಾರದಿಂದ ಸರ್ವ ಆಕರ್ಷಣೆಯಿಂದ ಭಿನ್ನ ಆಗಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದ್ದೀರಾ. ಬಾಪ್ತಾದರವರ ಮೂಲಕ ಅಥವಾ ವಿಶೇಷ ಆತ್ಮರ ಮೂಲಕ ಭಿನ್ನವಾದ ಅಥವಾ ಪ್ರಿಯವಾದ ಸ್ನೇಹದ ಅನುಭವವನ್ನು ಮಾಡದೇ ಇರುವಂತಹ ಒಬ್ಬ ಮಕ್ಕಳನ್ನು ಕೂಡ ಬಾಪ್ತಾದ ನೋಡಿಲ್ಲ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಬ್ರಾಹ್ಮಣ ಜೀವನದ ಆದಿಕಾಲ ಸ್ನೇಹದ ಶಕ್ತಿಯ ಮೂಲಕ ಪ್ರಾಪ್ತಿಯಾಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ಬ್ರಾಹ್ಮಣ ಜನ್ಮ ಸ್ನೇಹದ ಶಕ್ತಿಯ ಮೂಲಕ ಪ್ರಾಪ್ತಿಯಾಗಿದೆ. ಬ್ರಾಹ್ಮಣ ಜನ್ಮದಲ್ಲಿ ಈ ಸ್ನೇಹದ ಶಕ್ತಿ ವರದಾನ ಆಗಿ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತಿದೆ. ಅಂದ ಮೇಲೆ ಇಂದಿನ ದಿನ ವಿಶೇಷವಾಗಿ ತಂದೆ ಮತ್ತು ಮಕ್ಕಳ ಸ್ನೇಹದ ದಿನ ಆಗಿದೆ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನ ಸ್ನೇಹದ ಮುತ್ತಿನ ಅನೇಕ ಮಾಲೆಯನ್ನು ಬಾಪ್ತಾದರವರಿಗೆ ಹಾಕುತ್ತಿದ್ದಾರೆ. ಅಂದ ಮೇಲೆ ಈ ದಿನ ಉಳಿದ ಎಲ್ಲಾ ಶಕ್ತಿಗಳು ಮಾಯ ಆಗಿದೆ. ಆದರೆ ಸ್ನೇಹದ ಶಕ್ತಿ ಪ್ರಕಟ ರೂಪದಲ್ಲಿ ಇದೆ. ಬಾಪ್ತಾದ ಮಕ್ಕಳ ಸ್ನೇಹದ ಸಾಗರದಲ್ಲಿ ಲವಲೀನ ಆಗಿದ್ದಾರೆ. ಇಂದಿನ ದಿನಕ್ಕೆ ನೀವು ಸ್ಮೃತಿ ದಿನ ಎಂದು ಕರೆಯುತ್ತೀರಾ. ಕೇವಲ ಬ್ರಹ್ಮ ತಂದೆಯ ಸ್ಮೃತಿ ದಿನ ಮಾತ್ರ ಸ್ಮೃತಿಯ ದಿನ ಅಲ್ಲ. ಆದರೆ ಬಾಪ್ತಾದ ತಿಳಿಸುತ್ತಾರೆ, ಈ ದಿನ ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಬಾಪ್ತಾದ ಈ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಂಡ ನಂತರ ನಮಗೆ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೋ ಆ ಎಲ್ಲಾ ಸ್ಮೃತಿಯ ಮಾಲೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಆಗ ಸ್ಮೃತಿಯ ಮಾಲೆ ಬಹಳ ದೊಡ್ಡ ಮಾಲೆಯಾಗಿ ತಯಾರಾಗುತ್ತದೆ. ಎಲ್ಲದಕ್ಕಿಂತ ಮೊದಲು ತಂದೆಯ ಮೂಲಕ ನಿಮಗೆ ಯಾವ ಸ್ಮೃತಿ ಪ್ರಾಪ್ತಿಯಾಗಿದೆ? ಮೊದಲನೇ ಪಾಠ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ನಾನು ಯಾರು ಅನ್ನುವ ಪಾಠವನ್ನು ಮೊದಲು ತಂದೆ ಕಲಿಸಿದ್ದಾರೆ. ನಾನು ಯಾರು ಅನ್ನುವ ಸ್ಮೃತಿ ಹೊಸ ಜನ್ಮವನ್ನು ಪ್ರಾಪ್ತಿ ಮಾಡಿಸಿದೆ. ನಾನು ಯಾರು ಅನ್ನುವ ಸ್ಮೃತಿಯ ಮೂಲಕ ನಮಗೆ ಹೊಸ ಜನ್ಮ ಸಿಕ್ಕಿದೆ. ನಾನು ಯಾರು ಅನ್ನುವ ಸ್ಮೃತಿ ವೃತ್ತಿ ದೃಷ್ಟಿ ಸ್ಮೃತಿಯನ್ನು ಪರಿವರ್ತನೆ ಮಾಡಿದೆ. ಅಂದ ಮೇಲೆ ಇಂತಹ ಸ್ಮೃತಿ ನೆನಪಿಗೆ ಬಂದ ತಕ್ಷಣ ಆತ್ಮಿಕ ಖುಷಿಯ ಹೊಳಪು ನಿಮ್ಮ ನಯನದಲ್ಲಿ ನಿಮ್ಮ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಂದ ಮೇಲೆ ನೀವೆಲ್ಲರೂ ಈ ಸ್ಮೃತಿಗಳನ್ನು ನೆನಪು ಮಾಡಿಕೊಳ್ಳುತ್ತೀರಾ. ಭಕ್ತರು ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ. ಕೇವಲ ಯಾವುದಾದರೂ ಒಂದು ಸ್ಮೃತಿಯನ್ನು ಅಮೃತ ವೇಳೆಯಿಂದ ಹಿಡಿದು ಕರ್ಮಯೋಗಿ ಆಗುವಂತಹ ಸಮಯದಲ್ಲಿ ಬಾರಿ ಬಾರಿಗೂ ನೆನಪಿನಲ್ಲಿ ಇಟ್ಟುಕೊಂಡರೆ ಸ್ಮೃತಿ ಸಮರ್ಥ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತದೆ. ಏಕೆಂದರೆ ಎಂತಹ ಸ್ಮೃತಿ ಇರುತ್ತದೆಯೋ ಆ ಸ್ಮೃತಿಗೆ ತಕ್ಕಂತೆ ಸ್ವತಃ ಸಮರ್ಥತೆ ಬರುತ್ತದೆ. ಆದ್ದರಿಂದ ಇಂದಿನ ದಿನಕ್ಕೆ ಸ್ಮೃತಿ ದಿನ ಎಂದು ಕರೆಯುವುದರ ಜೊತೆ ಜೊತೆಗೆ ಸಮರ್ಥ ದಿನ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದ ತಕ್ಷಣ, ತಂದೆಯ ದೃಷ್ಟಿ ಮಕ್ಕಳ ಮೇಲೆ ಬಿದ್ದ ತಕ್ಷಣ ಆತ್ಮರಲ್ಲಿ ಸಮರ್ಥತೆ ಬಂದು ಬಿಡುತ್ತದೆ. ಎಲ್ಲರೂ ಈ ಮಾತಿನ ಅನುಭವಿಗಳಾಗಿದ್ದೀರಾ ತಾನೆ? ಎಲ್ಲರಿಗೂ ತಂದೆಯ ದೃಷ್ಟಿಯ ಮೂಲಕ ಸಮರ್ಥತೆಯ ಅನುಭವ ಆಗಿದೆ ತಾನೆ? ಬಲೆ ಸಾಕಾರ ರೂಪದಲ್ಲಿ ನೀವು ಬ್ರಹ್ಮ ತಂದೆಯನ್ನು ನೋಡಿರಬಹುದು, ಅಥವಾ ಅವ್ಯಕ್ತ ರೂಪದಲ್ಲಿ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುತ್ತಿರಬಹುದು. ಸೆಕೆಂಡ್ ನಲ್ಲಿ ಮನಸ್ಸಿನಿಂದ ಬಾಪ್ತಾದ ಎಂದು ಕರೆದ ತಕ್ಷಣ ಸಮರ್ಥತೆ ನಿಮ್ಮಲ್ಲಿ ಬಂದೇ ಬಿಡುತ್ತದೆ. ಆದ್ದರಿಂದ ಹೇ ಸಮರ್ಥ ಆತ್ಮರೇ, ಈಗ ಅನ್ಯ ಆತ್ಮರನ್ನೂ ಕೂಡ ನಿಮ್ಮ ಸಮರ್ಥತೆಯ ಮೂಲಕ ಸಮರ್ಥರನ್ನಾಗಿ ಮಾಡಿ ಅನ್ಯರನ್ನು ಸಮರ್ಥರನ್ನಾಗಿ ಮಾಡುವಂತಹ ಉತ್ಸಾಹ ಇದೆ ತಾನೆ? ಉತ್ಸಾಹ ಇದೆ ತಾನೆ? ಅಸಮರ್ಥರನ್ನು ಸಮರ್ಥರನ್ನಾಗಿ ಮಾಡುವಂತಹ ಉತ್ಸಾಹ ಇದೆ ತಾನೆ? ಬಾಪ್ತಾದ ನೋಡಿದರು 4 ಕಡೆ ಇರುವಂತಹ ಅಸಮರ್ಥ ಆತ್ಮರನ್ನು ಸಮರ್ಥರನ್ನಾಗಿ ಮಾಡುವಂತಹ ಉತ್ಸಾಹ ಮಕ್ಕಳಲ್ಲಿ ಬಹಳ ಚೆನ್ನಾಗಿ ಇದೆ. ಬಹಳಷ್ಟು ವಿಜೃಂಭಣೆಯಿಂದ ಶಿವರಾತ್ರಿಯ ಕಾರ್ಯಕ್ರಮಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಎಲ್ಲರಿಗೂ ಶಿವರಾತ್ರಿಯನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅನ್ನುವ ಉತ್ಸಾಹ ಇದೆ ತಾನೆ? ಈ ಶಿವರಾತ್ರಿಯಲ್ಲಿ ಚಮತ್ಕಾರವನ್ನು ಮಾಡಿ ತೋರಿಸಬೇಕು ಅನ್ನುವ ಉತ್ಸಾಹ ಯಾರಿಗೆ ಇದೆಯೋ ಅವರು ಕೈಯನ್ನು ಎತ್ತಿ.
ಈ ಶಿವರಾತ್ರಿಯಲ್ಲಿ ಎಂತಹ ಚಮತ್ಕಾರವನ್ನು ಮಾಡಬೇಕು ಅಂದರೆ ಕೆಟ್ಟದ್ದು ನಾಶ ಆಗಿಬಿಡಬೇಕು, ಜೈ ಜೈಕಾರ ಆಗಿಬಿಡಬೇಕು. ವಾಹ ವಾಹ ಸಮರ್ಥ ಆತ್ಮರೇ ಜೈ ಎಂದು ನಿಮ್ಮನ್ನು ನೋಡಿ ಎಲ್ಲರೂ ಹೇಳಬೇಕು. ಎಲ್ಲಾ ಝೋನ್ನವರು ಶಿವರಾತ್ರಿಗೋಸ್ಕರ ಪ್ರೋಗ್ರಾಂನ ಪ್ಲಾನ್ ಅನ್ನು ಮಾಡಿದ್ದೀರಾ ತಾನೆ? ಪಂಜಾಬ್ನವರು ಶಿವರಾತ್ರಿಯ ಪ್ರೋಗ್ರಾಂನ ಪ್ಲಾನ್ ಅನ್ನು ಮಾಡಿದ್ದೀರಾ ತಾನೆ? ಒಳ್ಳೆಯದು. ಅಲೆದಾಡುತ್ತಿರುವಂತಹ ಆತ್ಮರಿಗೆ, ಬಾಯಾರಿರುವಂತಹ ಆತ್ಮರಿಗೆ, ಅಶಾಂತ ಆತ್ಮರಿಗೆ, ಇಂತಹ ಎಲ್ಲಾ ಆತ್ಮರಿಗೂ ನೆಲೆಯನ್ನು ನೀಡಿ. ಏಕೆಂದರೆ ಎಲ್ಲರೂ ನಿಮ್ಮ ಸೋದರ ಸೋದರಿಯರಾಗಿದ್ದಾರೆ. ನಿಮ್ಮ ಸೋದರರ ಮೇಲೆ, ನಿಮ್ಮ ಸೋದರಿಯರ ಮೇಲೆ ನಿಮಗೆ ದಯೆ ಬರುತ್ತದೆ ತಾನೆ? ನೋಡಿ, ವರ್ತಮಾನ ಸಮಯದಲ್ಲಿ ಕಷ್ಟ ಬಂದಾಗ ಮಾತ್ರ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಆದರೆ ಶಕ್ತಿಯರಾದ ನಿಮ್ಮನ್ನು ಬಹಳಷ್ಟು ಜಾಸ್ತಿ ನೆನಪು ಮಾಡುತ್ತಾರೆ. ದೇವತೆಗಳಲ್ಲೂ ಕೂಡ ಗಣೇಶ, ಹನುಮಂತ ಮುಂತಾದ ದೇವತೆಗಳನ್ನು ಜಾಸ್ತಿ ನೆನಪು ಮಾಡುತ್ತಾರೆ. ಅವರೆಲ್ಲರೂ ಯಾರಾಗಿದ್ದಾರೆ? ನೀವೇ ಆಗಿದ್ದೀರಾ ತಾನೆ? ಶಕ್ತಿಯರಾದ ನಿಮ್ಮನ್ನು ಎಲ್ಲರೂ ಪ್ರತಿದಿನ ನೆನಪು ಮಾಡುತ್ತಾರೆ ಮತ್ತು ದೇವತೆಗಳಾದ ನಿಮ್ಮನ್ನು ಎಲ್ಲರೂ ಪ್ರತಿದಿನ ನೆನಪು ಮಾಡುತ್ತಾರೆ. ಹೇ ಕೃಪಾಳುಗಳೇ, ಹೇ ದಯಾಳುಗಳೇ, ನಮ್ಮ ಮೇಲೆ ದಯೆಯನ್ನು ತೋರಿಸಿ, ಕೃಪೆಯನ್ನು ತೋರಿಸಿ ಎಂದು ಎಲ್ಲರೂ ನಿಮ್ಮನ್ನು ಕೂಗುತ್ತಿದ್ದಾರೆ. ಅಂದ ಮೇಲೆ ಸ್ವಲ್ಪ ಸುಖ ಶಾಂತಿಯ ಒಂದು ಹನಿಯನ್ನಾದರೂ ಆ ಆತ್ಮರಿಗೆ ನೀಡಿ. ನಿಮ್ಮ ಮೂಲಕ ಸುಖ ಶಾಂತಿಯ ಒಂದು ಹನಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲರೂ ಬಾಯಾರಿದ್ದಾರೆ. ಅಂದ ಮೇಲೆ ದುಃಖಿ ಆತ್ಮರ, ಬಾಯಾರಿರುವ ಆತ್ಮರ ಕೂಗು ಶಕ್ತಿಯರಾದ ನಿಮ್ಮ ಬಳಿ ಬಂದು ತಲುಪುತ್ತಿಲ್ಲ ಏನು? ದೇವತೆಗಳಾದ ನಿಮ್ಮ ಬಳಿ ದುಃಖಿ ಆತ್ಮರ ಕೂಗು ಬಂದು ತಲುಪುತ್ತಿಲ್ಲ ಏನು? ದುಃಖಿ ಆತ್ಮರ ಕೂಗು ನಿಮ್ಮ ಬಳಿ ಬಂದು ತಲುಪುತ್ತಿದೆ ತಾನೆ? ಬಾಪ್ತಾದ ಯಾವಾಗ ದುಃಖಿ ಆತ್ಮರ ಕೂಗನ್ನು ಕೇಳಿಸಿಕೊಳ್ಳುತ್ತಾರೋ ಆಗ ಬಾಪ್ತಾದ ಶಕ್ತಿಯರನ್ನು ಮತ್ತು ದೇವತೆಗಳನ್ನು ನೆನಪು ಮಾಡುತ್ತಾರೆ. ದಾದೀಜಿ ಶಿವರಾತ್ರಿಗೋಸ್ಕರ ಬಹಳ ಒಳ್ಳೆಯ ಪ್ರೋಗ್ರಾಂ ಅನ್ನು ರೂಪಿಸಿದ್ದಾರೆ. ಆ ಪ್ರೋಗ್ರಾಂ ಬಾಪ್ತಾದರವರಿಗೂ ಕೂಡ ಇಷ್ಟ ಆಗಿದೆ. ಸ್ಮೃತಿಯ ದಿನ ಅಂದರೆ ಕೇವಲ ಈ ಒಂದು ದಿನ ಅಲ್ಲ, ಸದಾ ಕಾಲಕ್ಕೋಸ್ಕರ ಸ್ಮೃತಿಯ ದಿನವೇ ಆಗಿದೆ. ಪ್ರತಿದಿನ ಸದಾ ಸ್ಮೃತಿಯ ದಿನವೇ ಆಗಿದೆ. ಆದರೂ ಕೂಡ ಇಂದಿನ ದಿನ ಸ್ಮೃತಿಯ ಮೂಲಕ ಸರ್ವ ಸಮರ್ಥತೆಯನ್ನು ವಿಶೇಷವಾಗಿ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ನಾಳೆಯಿಂದ ಶಿವರಾತ್ರಿಯವರೆಗೂ ಬಾಪ್ತಾದ 4 ಕಡೆ ಇರುವಂತಹ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ವಿಶೇಷವಾಗಿ ಶಿವರಾತ್ರಿಯ ದಿನ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ಹೆಚ್ಚು ಆತ್ಮರಿಗೆ ಮನಸ್ಸಿನ ಮೂಲಕ, ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ, ಯಾವುದಾದರೂ ವಿಧಿಯ ಮೂಲಕ ಪ್ರತಿಯೊಂದು ಆತ್ಮರಿಗೂ ಅವಶ್ಯವಾಗಿ ಸಂದೇಶವನ್ನು ನೀಡಲೇಬೇಕು. ನಿಮ್ಮ ಬಗ್ಗೆ ಇರುವಂತಹ ಕಂಪ್ಲೇಂಟ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಸಂದೇಶವನ್ನು ಇವರು ನಮಗೆ ನೀಡಲಿಲ್ಲ ಅನ್ನುವ ಕಂಪ್ಲೇಂಟ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಿ. ಮಕ್ಕಳು ವಿಚಾರ ಮಾಡುತ್ತಿದ್ದಾರೆ, ಈಗ ಇನ್ನು ವಿನಾಶದ ಡೇಟ್ ಸಮೀಪದಲ್ಲಿ ಕಾಣಿಸುತ್ತಿಲ್ಲ. ವಿನಾಶ ಆಗುವುದಕ್ಕಿಂತ ಮೊದಲೇ ನಾವು ಈ ಕಂಪ್ಲೇಂಟ್ ಅನ್ನು ಪೂರ್ಣ ಮಾಡಿಕೊಳ್ಳುತ್ತೇವೆ ಎಂದು. ಆದರೆ ಒಂದು ವೇಳೆ ಈಗ ನೀವು ಎಲ್ಲರಿಗೂ ಸಂದೇಶವನ್ನು ನೀಡಿ ನಿಮ್ಮನ್ನು ನೀವು ಈ ಕಂಪ್ಲೇಂಟ್ ನಿಂದ ಮುಕ್ತ ಮಾಡಿಕೊಳ್ಳದೇ ಇದ್ದರೆ ವಿನಾಶದ ಸಮಯ ಬಂದಾಗ ಪುನಃ ಎಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ. ಇವರು ಮೊದಲೇ ಪರಮಾತ್ಮ ತಂದೆ ಬಂದಿರುವಂತಹ ಸಂದೇಶವನ್ನು ನಮಗೆ ತಿಳಿಸಲಿಲ್ಲ. ಇವರು ಮೊದಲೇ ತಂದೆಯ ಸಂದೇಶವನ್ನು ತಿಳಿಸಿದ್ದರೆ ನಾವು ಕೂಡ ತಂದೆಯ ಮೂಲಕ ಸ್ವಲ್ಪವಾದರೂ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೆವು ಎಂದು ಅಂತ್ಯದಲ್ಲಿ ಅವರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ. ಅಂತ್ಯದಲ್ಲಿ ಈಗ ಕೇವಲ ಹೇ ಪ್ರಭು ಎಂದು ಅವರು ಕರೆಯುತ್ತಾರೆ. ಆದ್ದರಿಂದ ಆ ಆತ್ಮರಿಗೆ ಸ್ವಲ್ಪವಾದರೂ ಒಂದು ಹನಿಯಷ್ಟು ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಿ. ಆ ಆತ್ಮರಿಗೆ ಸ್ವಲ್ಪ ಸಮಯವನ್ನು ನೀಡಿ. ಒಂದು ಹನಿಗೋಸ್ಕರ ಯಾರೆಲ್ಲ ಬಾಯಾರಿದ್ದಾರೋ ಅವರ ಬಾಯಾರಿಕೆಯನ್ನು ನೀಗಿಸಿ. ಬಾಯಾರಿರುವಂತಹ ಆತ್ಮರಿಗೆ ಒಂದು ಹನಿಯ ಮಹತ್ವ ಕೂಡ ಗೊತ್ತಿರುತ್ತದೆ. ಯಾರು ಬಾಯಾರಿದ್ದಾರೋ ಅವರಿಗೆ ಒಂದು ಹನಿ ಪ್ರಾಪ್ತಿಯಾದರೂ ಕೂಡ ಅದು ಬಹಳಷ್ಟು ಮಹತ್ವದ್ದಾಗಿರುತ್ತದೆ. ಅಂದ ಮೇಲೆ ಇಂತಹ ಪ್ರೋಗ್ರಾಂ ಅನ್ನು ಮಾಡುತ್ತಿದ್ದೀರಾ ತಾನೆ? ನಾಳೆಯಿಂದಲೇ ಬಾಪ್ತಾದ ಕೇವಲ ಹಸಿರು ಧ್ವಜವನ್ನು ತೋರಿಸುವುದಿಲ್ಲ, ತಂದೆ ನಗಾರೆಯನ್ನು ಬಾರಿಸುತ್ತಿದ್ದಾರೆ. ಹೇ ತೃಪ್ತ ಆತ್ಮರೇ, ಅನ್ಯ ಆತ್ಮರಿಗೆ ಸಂದೇಶವನ್ನು ನೀಡಿ ಅನ್ನುವ ನಗಾರೆಯನ್ನು ತಂದೆ ಬಾರಿಸುತ್ತಿದ್ದಾರೆ. ಕಡಿಮೆ ಅಂದರೆ ಶಿವರಾತ್ರಿಯ ದಿನದಂದು ಪರಮಾತ್ಮ ತಂದೆಯ ಸಂದೇಶ ನಮಗೆ ಪ್ರಾಪ್ತಿಯಾಯಿತು, ಪರಮಾತ್ಮ ತಂದೆಯ ಜನ್ಮದಿನದ ಸಂದೇಶ ನಮಗೆ ಪ್ರಾಪ್ತಿಯಾಯಿತು ಅನ್ನುವ ಸ್ವೀಟ್ನ ಮೂಲಕ ಅವರು ತಮ್ಮ ಬಾಯನ್ನು ಸಿಹಿ ಮಾಡಿಕೊಳ್ಳಬೇಕು. ಈ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯ ಬಗ್ಗೆ ಎಲ್ಲರಿಗೂ ತಿಳಿಸಿ. ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಿಠಾಯಿಯನ್ನು ಎಲ್ಲರಿಗೂ ತಿನ್ನಿಸಿ. ಸಾಧಾರಣ ಶಿವರಾತ್ರಿಯನ್ನು ಆಚರಣೆ ಮಾಡಬೇಡಿ. ಶಿವರಾತ್ರಿಯ ಸಮಯದಲ್ಲಿ ಸ್ವಲ್ಪ ಚಮತ್ಕಾರವನ್ನು ಮಾಡಿ ತೋರಿಸಿ. ಎಲ್ಲರಿಗೂ ಉತ್ಸಾಹ ಇದೆ ತಾನೆ? ಮೊದಲನೇ ಲೈನ್ನಲ್ಲಿ ಕುಳಿತಿರುವಂತವರಿಗೆ ಉತ್ಸಾಹ ಇದೆ ತಾನೆ? ಅಂದ ಮೇಲೆ
ಈ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಶಿವರಾತ್ರಿಯನ್ನು ಆಚರಣೆ ಮಾಡಿ. ಕಡಿಮೆ ಅಂದರೆ ಎಲ್ಲರೂ ಶಿವರಾತ್ರಿಗೆ ಇಷ್ಟೊಂದು ಮಹತ್ವ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿವರಾತ್ರಿ ನಮ್ಮೆಲ್ಲರ ತಂದೆಯ ಜನ್ಮದಿನ ಆಗಿದೆ ಅನ್ನುವ ಸಂದೇಶವನ್ನು ಕೇಳಿ ಎಲ್ಲರೂ ಖುಷಿಯಿಂದ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು. ಬಾಪ್ತಾದ ನೋಡಿದರು, ಅಮೃತ ವೇಳೆಯಿಂದ ಬಹಳಷ್ಟು ಜಾಸ್ತಿ ಜನ ಮಕ್ಕಳು ನೆನಪು ಮತ್ತು ಈಶ್ವರಿಯ ಪ್ರಾಪ್ತಿಯ ನಶೆಯಲ್ಲಿ ಬಹಳ ಚೆನ್ನಾಗಿ ಸ್ಥಿತ ಆಗಿರುತ್ತಾರೆ. ಆದರೆ ಕರ್ಮಯೋಗಿಯ ಸ್ಟೇಜ್ನಲ್ಲಿ ಬಂದಾಗ ಅಮೃತ ವೇಳೆಯ ಆ ನಶೆಗೂ ಕರ್ಮಯೋಗಿ ಸ್ಥಿತಿಯ ನಶೆಗೂ ಅಂತರ ಆಗಿಬಿಡುತ್ತದೆ. ಆ ಅಂತರಕ್ಕೆ ಕಾರಣ ಏನು? ಕರ್ಮವನ್ನು ಮಾಡುತ್ತಾ ಆತ್ಮ ಅಭಿಮಾನಿ ಸ್ಥಿತಿ ಮತ್ತು ದೇಹಾಭಿಮಾನದ ಸ್ಥಿತಿ ಎರಡೂ ಸ್ಥಿತಿಯಲ್ಲಿ ಮಕ್ಕಳು ಸ್ಥಿತ ಆಗುತ್ತಾರೆ. ಇದಕ್ಕೆ ವಿಧಿ ಅಂದರೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನಾನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನಾನು ಎಂತಹ ಆತ್ಮ ಆಗಿದ್ದೇನೆ ಅನ್ನುವುದು ನಿಮಗೆ ಗೊತ್ತಿದೆ. ಎಷ್ಟೆಲ್ಲ ಭಿನ್ನ ಭಿನ್ನ ಸ್ವಮಾನ ಆತ್ಮನಾದ ನನಗೆ ಪ್ರಾಪ್ತಿಯಾಗಿದೆಯೋ ಅಂತಹ ಸ್ವಮಾನದಲ್ಲಿ ಸ್ಥಿತಾಗಿ ಮಾಡಿಸುವಂತಹ ಆತ್ಮರಾಗಿ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ನಾನು ಮಾಡಿಸುತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಿ. ಈ ಕರ್ಮಚಾರಿಗಳ ಮೂಲಕ ನಾನು ಕಾರ್ಯವನ್ನು ಮಾಡಿಸುತ್ತಿದ್ದೇನೆ, ನಾನು ಮಾಡಿಸುವಂತಹ ಆತ್ಮನಾಗಿದ್ದೇನೆ. ಈ ಕರ್ಮೇಂದ್ರಿಯಗಳು ಕರ್ಮಚಾರಿಗಳಾಗಿದ್ದಾರೆ. ಆದರೆ ಕರ್ಮಚಾರಿಗಳ ಮೂಲಕ ಕರ್ಮವನ್ನು ಮಾಡಿಸುವಂತಹ ಆತ್ಮ ನಾನು, ಭಿನ್ನನಾದ ಆತ್ಮ ನಾನು ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಲೌಕಿಕದಲ್ಲಿ ಡೈರೆಕ್ಟರ್ ತಮ್ಮ ಜೊತೆಗಾರರ ಮೂಲಕ ನಿಮಿತ್ತ ಮಾತ್ರವಾಗಿ ಕಾರ್ಯವನ್ನು ಮಾಡಿಸುತ್ತಿದ್ದರೂ ಕೂಡ, ಡೈರೆಕ್ಷನ್ ಅನ್ನು ನೀಡುತ್ತಿದ್ದರೂ ಕೂಡ ತಮ್ಮ ಡ್ಯೂಟಿಯನ್ನು ಎಂದಾದರೂ ಮರೆಯುತ್ತಾರೇನು? ತಮ್ಮ ಜೊತೆಗಾರರ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದರೂ ಡೈರೆಕ್ಟರ್ ನಾನು ಡೈರೆಕ್ಟರ್ ಅನ್ನುವುದನ್ನು ಮರೆಯುವುದಿಲ್ಲ. ಅಂದ ಮೇಲೆ ನಾನು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡು ಕಾರ್ಯವನ್ನು ಮಾಡಿಸಿ. ಆತ್ಮ ಮತ್ತು ಶರೀರ ಮಾಡುವಂತದ್ದಾಗಿದೆ, ಆತ್ಮ ಮಾಡಿಸುವಂತದ್ದಾಗಿದೆ ಅನ್ನುವ ಸ್ಮೃತಿ ಇರಬೇಕು. ಆದರೆ ಈ ಸ್ಮೃತಿ ಮರೆತು ಹೋಗುತ್ತದೆ. ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ, ಯಾರೆಲ್ಲ ಹಳೆಯ ಮಕ್ಕಳಾಗಿದ್ದಾರೋ ಅವರಿಗೆ ಗೊತ್ತಿದೆ, ಬ್ರಹ್ಮ ತಂದೆ ಯಜ್ಞದ ಆದಿಯ ಸಮಯದಲ್ಲಿ ಯಾವ ಅಭ್ಯಾಸವನ್ನು ಮಾಡಿದರು ಅನ್ನುವುದು ಹಳೆಯ ಮಕ್ಕಳಿಗೆ ಗೊತ್ತಿದೆ. ಬ್ರಹ್ಮ ತಂದೆಯ ಆ ಒಂದು ಡೈರಿಯನ್ನು ನೀವೆಲ್ಲರೂ ನೋಡಿದ್ದೀರಾ ತಾನೆ? ಆ ಡೈರಿಯಲ್ಲಿ ಕೇವಲ ಒಂದೇ ಶಬ್ದ ಇತ್ತು, ನಾನು ಆತ್ಮನಾಗಿದ್ದೇನೆ. ಜಶೋಧ ಕೂಡ ಆತ್ಮ ಆಗಿದ್ದಾರೆ, ಈ ಮಗು ಕೂಡ ಆತ್ಮ ಆಗಿದ್ದಾರೆ, ಇವರು ಆತ್ಮ ಆಗಿದ್ದಾರೆ, ಇವರು ಆತ್ಮ ಆಗಿದ್ದಾರೆ ಅನ್ನುವ ಶಬ್ದವನ್ನು ಸಂಪೂರ್ಣ ಡೈರಿಯಲ್ಲಿ ಬ್ರಹ್ಮ ತಂದೆ ಬರೆದಿದ್ದರು. ನಾನು ಆತ್ಮ, ಎಲ್ಲರೂ ಆತ್ಮ ಅನ್ನುವ ಫೌಂಡೇಶನ್ ಅನ್ನು ಸದಾ ಬ್ರಹ್ಮ ತಂದೆ ನೆನಪು ಮಾಡಿದರು. ಅಂದ ಮೇಲೆ ಮೊದಲನೇ ಪಾಠ ಯಾವುದಾಗಿದೆ? ನಾನು ಯಾರು ಅನ್ನುವುದೇ ಮೊದಲನೇ ಪಾಠ ಆಗಿದೆ. ಅಂದ ಮೇಲೆ ನಾನು ಯಾರು ಅನ್ನುವ ಪಾಠವನ್ನು ಬಾರಿ ಬಾರಿಗೂ ಅಭ್ಯಾಸ ಮಾಡಬೇಕು, ಚೆಕಿಂಗ್ ಮಾಡಿಕೊಳ್ಳಬೇಕು. ನಾನಂತೂ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡರೆ ಸಾಕಾಗುವುದಿಲ್ಲ, ಅನುಭವ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ, ನಾನು ಮಾಡಿಸುವಂತಹ ಆತ್ಮ ಆಗಿ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ. ಮಾಡುವಂತವರು ಬೇರೆಯವರಾಗಿದ್ದಾರೆ, ಮಾಡಿಸುವಂತವರು ಬೇರೆಯವರಾಗಿದ್ದಾರೆ. ಆತ್ಮನಾದ ನಾನು ಮಾಡಿಸುವಂತಹ ಆತ್ಮನಾಗಿ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ. ಬ್ರಹ್ಮ ತಂದೆಯ ಇನ್ನೊಂದು ಅನುಭವವನ್ನು ನೀವೆಲ್ಲರೂ ಕೇಳಿದ್ದೀರಾ? ಬ್ರಹ್ಮ ತಂದೆಯ ಇನ್ನೊಂದು ಅನುಭವ ಅಂದರೆ ಈ ಕರ್ಮೇಂದ್ರಿಯಗಳು ಕರ್ಮಚಾರಿಯಾಗಿದೆ. ಅಂದ ಮೇಲೆ ಪ್ರತಿದಿನ ರಾತ್ರಿ ಬ್ರಹ್ಮ ತಂದೆ ತಮ್ಮ ಕರ್ಮೇಂದ್ರಿಯದ ಕಚೇರಿಯನ್ನು ನಡೆಸುತ್ತಿರುವುದನ್ನು ನೀವೆಲ್ಲರೂ ಕೇಳಿದ್ದೀರಾ. ಅಂದ ಮೇಲೆ ಬ್ರಹ್ಮ ತಂದೆ ಮಾಲೀಕ ಆಗಿ ಕರ್ಮೇಂದ್ರಿಯ ಅನ್ನುವ ಕರ್ಮಚಾರಿಯ ಸಮಾಚಾರವನ್ನು ಕೇಳುತ್ತಿದ್ದರು ತಾನೆ? ಅಂದ ಮೇಲೆ ಹೇಗೆ ಬ್ರಹ್ಮ ತಂದೆ ಈ ಅಭ್ಯಾಸದ ಫೌಂಡೇಶನ್ ಅನ್ನು ಬಹಳಷ್ಟು ಪಕ್ಕಾ ಮಾಡಿಕೊಂಡರು. ಆದ್ದರಿಂದ ಅಂತಿಮ ಸಮಯದವರೆಗೂ ಬ್ರಹ್ಮ ತಂದೆ ಮಕ್ಕಳ ಜೊತೆಗೆ ಇದ್ದರೂ ಕೂಡ ಮಕ್ಕಳಿಗೆ ತಂದೆಯ ಮೂಲಕ ಯಾವ ಅನುಭವವನ್ನು ಮಾಡಿಸಿದರು? ಬ್ರಹ್ಮ ತಂದೆ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರು. ಶರೀರದಲ್ಲಿ ಇದ್ದರೂ ಕೂಡ ಅಶರೀರಿ ಸ್ಥಿತಿಯಲ್ಲಿ ಓಡಾಡುತ್ತಿರುವುದು, ತಿರುಗಾಡುತ್ತಿರುವುದು ಎಲ್ಲಾ ಮಕ್ಕಳಿಗೂ ಅನುಭವ ಆಗುತ್ತಿತ್ತು. ಬಲೆ ಕರ್ಮದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕಾಯಿತು. ಬ್ರಹ್ಮ ತಂದೆ ಕರ್ಮದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುತ್ತಿದ್ದರೂ ಕೂಡ ಸಾಕ್ಷಿಯಾಗಿ ಕರ್ಮದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡರು. ಸ್ವಯಂ ಕರ್ಮದ ಲೆಕ್ಕಾಚಾರಕ್ಕೆ ಬ್ರಹ್ಮ ತಂದೆ ವಶ ಆಗಲಿಲ್ಲ ಮತ್ತು ಅನ್ಯರ ಕರ್ಮದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಸುವಂತಹ ಅನುಭವವನ್ನೂ ಕೂಡ ಬ್ರಹ್ಮ ತಂದೆ ಮಾಡಿಸಿದರು. ಅಂದ ಮೇಲೆ ಈಗ ಬ್ರಹ್ಮ ತಂದೆ ಅವ್ಯಕ್ತ ಆಗುತ್ತಿದ್ದಾರೆ ಎಂದು ನಿಮ್ಮೆಲ್ಲರಿಗೂ ಆ ಸಮಯದಲ್ಲಿ ಗೊತ್ತಾಯಿತೇನು? ನಿಮಗೆ ಗೊತ್ತಾಗಲಿಲ್ಲ. ಅಂದ ಮೇಲೆ ಬ್ರಹ್ಮ ತಂದೆ ಅಷ್ಟೊಂದು ಭಿನ್ನ ಆಗಿದ್ದರು, ಸಾಕ್ಷಿಯಾಗಿದ್ದರು.
ಅಶರೀರಿಯಾಗಿದ್ದರು, ಅಂದರೆ ಕರ್ಮಾತೀತ ಸ್ಥಿತಿಯ ಅಭ್ಯಾಸವನ್ನು ಬಹಳ ಸಮಯದವರೆಗೂ ಮಾಡಿದ್ದರು. ಆದ್ದರಿಂದ ಅಂತ್ಯದಲ್ಲಿ ಅದೇ ಸ್ವರೂಪದ ಅನುಭವ ಬ್ರಹ್ಮ ತಂದೆಯ ಮೂಲಕ ಎಲ್ಲಾ ಮಕ್ಕಳಿಗೂ ಆಯಿತು. ಈ ಅಭ್ಯಾಸವನ್ನು ಬಹಳ ಸಮಯದವರೆಗೂ ಮಾಡಬೇಕು. ಬಹಳ ಸಮಯದ ಈ ಅಭ್ಯಾಸವೇ ಕೆಲಸಕ್ಕೆ ಬರುತ್ತದೆ ಎಂದು ಈ ರೀತಿ ವಿಚಾರವನ್ನು ಮಾಡಬೇಡಿ. ಅಂತ್ಯದಲ್ಲಿ ದೇಹಾಭಿಮಾನವನ್ನು ತ್ಯಾಗ ಮಾಡುತ್ತೇವೆ ಎಂದು ವಿಚಾರವನ್ನು ಮಾಡಬೇಡಿ. ಇಲ್ಲ, ಬಹಳ ಸಮಯದ ಅಶರೀರಿ ಸ್ಥಿತಿಯ ಅಭ್ಯಾಸ, ದೇಹದಿಂದ ಭಿನ್ನ ಆಗಿ ಮಾಡಿಸುವಂತಹ ಸ್ಥಿತಿಯ ಅಭ್ಯಾಸ ನಿಮಗೆ ಇರಬೇಕು. ಬಹಳ ಕಾಲದವರೆಗೂ ಅಶರೀರಿ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು. ಬಹಳ ಸಮಯದವರೆಗೂ ದೇಹದಿಂದ ಭಿನ್ನ ಆಗಿ ಮಾಡಿಸುವಂತಹ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು. ಬಲೆ ಯುವಕರಾಗಿರಬಹುದು, ವೃದ್ಧರಾಗಿರಬಹುದು, ಆರೋಗ್ಯವಂತರಾಗಿರಬಹುದು, ರೋಗಿಗಳಾಗಿರಬಹುದು. ಅಂತಿಮ ಸಮಯ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದು. ಆದ್ದರಿಂದ ಬಹಳ ಸಮಯದವರೆಗೂ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸದ ಕಡೆ ಗಮನವನ್ನು ಕೊಡಿ. ಬಲೆ ಎಷ್ಟೇ ಪ್ರಾಕೃತಿಕ ಆಪತ್ತು ಬಂದರೂ ಕೂಡ ಈ ಅಶರೀರಿ ಸ್ಥಿತಿಯ ಅಭ್ಯಾಸ ಸಹಜವಾಗಿ ನಿಮ್ಮನ್ನು ಭಿನ್ನ ಮಾಡಿ ಪರಮಾತ್ಮ ತಂದೆಗೆ ಪ್ರಿಯ ಆತ್ಮರನ್ನಾಗಿ ಮಾಡುತ್ತದೆ. ಆದ್ದರಿಂದ ಬಹಳ ಸಮಯ ಅನ್ನುವ ಶಬ್ದವನ್ನು ಬಾಪ್ತಾದ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ. ಏನಾದರೂ ಆಗಲಿ ಇಡೀ ದಿನ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮತ್ತು ಮಾಡಿಸುವಂತಹ ಆತ್ಮನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಬಾರಿ ಬಾರಿಗೂ ಮಾಡಬೇಕು. ಆಗ ಅಂತಮತಿ ಸೋಗತಿ, ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಮೂಲಕ ದೇವತೆ ಆಗುವಂತದ್ದು ನಿಶ್ಚಿತ ಆಗಿರುತ್ತದೆ. ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಅಂದ ಮೇಲೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ, ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆ ಆಗಿದ್ದಾರೆ. ಬ್ರಹ್ಮ ತಂದೆಯ ಸಮಾನ ಆಗುವುದು ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಹೇಗೆ ಬ್ರಹ್ಮ ತಂದೆಯ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಸಾಕಾರ ರೂಪದಲ್ಲಿ ನೀವೆಲ್ಲರೂ ನೋಡಿದ್ದೀರಾ. ಬ್ರಹ್ಮ ತಂದೆ ಅನ್ಯರ ಮಾತನ್ನು ಕೇಳುತ್ತಿದ್ದರು, ಅನ್ಯರ ಜೊತೆಗೆ ಮಾತನಾಡುತ್ತಿದ್ದರು, ಕಾರ್ಯ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಬ್ರಹ್ಮ ತಂದೆ ಶರೀರದಿಂದ ಭಿನ್ನ ಆಗಿದ್ದಾರೆ ಎಂದು ನೀವೆಲ್ಲರೂ ಅನುಭವವನ್ನು ಮಾಡಿದ್ದೀರಾ. ಎಲ್ಲಾ ಕೆಲಸ ಕಾರ್ಯವನ್ನು ಬಿಟ್ಟು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಲು ಪ್ರಯತ್ನವನ್ನು ಪಟ್ಟರೆ ಸ್ವಲ್ಪ ಸಮಯಕ್ಕೋಸ್ಕರ ನೀವು ಅಶರೀರಿ ಆಗಬಹುದು. ಆದರೆ ಕಾರ್ಯವನ್ನು ಮಾಡುತ್ತಾ ಸಮಯವನ್ನು ಮಾಡಿಕೊಂಡು ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಿದರೆ ಶಕ್ತಿಶಾಲಿ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ಆಗುತ್ತದೆ. ಅಂದ ಮೇಲೆ ನೀವೆಲ್ಲರೂ ಸೂಕ್ಷ್ಮ ದೇವತೆಗಳಾಗಿದ್ದೀರಾ. ತಂದೆಯ ಮೂಲಕ ಈ ಬ್ರಾಹ್ಮಣ ಜೀವನದ ಆಧಾರವನ್ನು ತೆಗೆದುಕೊಂಡು ಎಲ್ಲರಿಗೂ ಸಂದೇಶವನ್ನು ನೀಡುವುದಕ್ಕೋಸ್ಕರ ಸಾಕಾರದಲ್ಲಿ ಕಾರ್ಯವನ್ನು ಮಾಡುತ್ತಿದ್ದೀರಾ. ಸೂಕ್ಷ್ಮ ದೇವತಾ ಸ್ವರೂಪ ಅಂದರೆ ದೇಹದಲ್ಲಿ ಇದ್ದರೂ ದೇಹದಿಂದ ಭಿನ್ನ ಆದಂತಹ ಉದಾಹರಣೆಯ ರೂಪದಲ್ಲಿ ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ನೋಡಿದ್ದೀರಾ. ಅಂದ ಮೇಲೆ ಸೂಕ್ಷ್ಮ ದೇವತೆ ಆಗುವುದು ಅಸಂಭವ ಮಾತಲ್ಲ. ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆ ಆಗಿರುವುದನ್ನು ನೀವೆಲ್ಲರೂ ನೋಡಿದ್ದೀರಾ ಮತ್ತು ಅನುಭವ ಮಾಡಿದ್ದೀರಾ. ಬಲೆ ಯಾರೆಲ್ಲ ನಿಮಿತ್ತ ಆಗಿದ್ದಾರೋ ಅವರ ಜೀವನದಲ್ಲಿ ಸೇವೆಯ ವಿಸ್ತಾರ ಜಾಸ್ತಿ ಇರಬಹುದು. ಆದರೆ ಬ್ರಹ್ಮ ತಂದೆಯ ಜೀವನದಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಇತ್ತು. ಹೊಸ ಜ್ಞಾನವನ್ನು, ಹೊಸ ಜೀವನವನ್ನು, ಹೊಸ ಜಗತ್ತನ್ನು ರೂಪಿಸುವಂತಹ ಜವಾಬ್ದಾರಿ ಬ್ರಹ್ಮ ತಂದೆಯ ಮೇಲೆ ಇತ್ತು. ಅಷ್ಟು ದೊಡ್ಡ ಜವಾಬ್ದಾರಿ ಈಗ ಯಾರ ಮೇಲೂ ಇಲ್ಲ. ಅಂದ ಮೇಲೆ ನಿಮ್ಮೆಲ್ಲರ ಗುರಿಯಾಗಿದೆ ಬ್ರಹ್ಮ ತಂದೆಯ ಸಮಾನ ಆಗುವುದು, ಅಂದರೆ ಸೂಕ್ಷ್ಮ ದೇವತೆ ಆಗುವುದು. ಶಿವ ತಂದೆಯ ಸಮಾನ ಆಗುವುದು ಅಂದರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಇದು ಕಷ್ಟದ ಮಾತಾಗಿದೆ ಏನು? ತಂದೆ ಮತ್ತು ಬ್ರಹ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇದೆ ತಾನೆ? ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇದೆ ತಾನೆ? ಅಂದ ಮೇಲೆ ಯಾರ ಬಗ್ಗೆ ಪ್ರೀತಿ ಇದೆಯೋ ಅವರ ಸಮಾನ ಆಗಬೇಕು, ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪ ಇದೆ. ಅಂದ ಮೇಲೆ ತಂದೆಯ ಸಮಾನ ಆಗುವುದು ಯಾವುದೇ ಕಷ್ಟದ ಮಾತಲ್ಲ. ಕೇವಲ ಬಾರಿ ಬಾರಿಗೂ ತಂದೆಯ ಸಮಾನ ಆಗುವ ಮಾತಿನ ಕಡೆ ಗಮನವನ್ನು ಕೊಡಿ. ನಮ್ಮ ಜೀವನ ಸಾಧಾರಣ ಜೀವನ ಅಲ್ಲ. ಸಾಧಾರಣ ಜೀವನವನ್ನು ನಡೆಸುವಂತವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡುವಂತವರು ಕೂಡ ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ನಿಮ್ಮಂತಹ ಕಾರ್ಯವನ್ನು ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಇಂದಿನ ಈ ಸ್ಮೃತಿ ದಿನದಂದು ಬಾಪ್ದಾದರವರ ಸಮಾನ ಆಗುವ ಮಾತಿನಲ್ಲಿ ಸಮೀಪಕ್ಕೆ ಬನ್ನಿ, ತಂದೆಯ ಸಮೀಪಕ್ಕೆ ಬನ್ನಿ, ಇನ್ನೂ ಜಾಸ್ತಿ ಸಮೀಪಕ್ಕೆ ಬನ್ನಿ ಎಂದು ತಂದೆ ವರದಾನವನ್ನು ನೀಡುತ್ತಿದ್ದಾರೆ. ಎಲ್ಲಾ ಹದ್ದಿನ ಮಾತಿನಿಂದ ದೂರ ಆಗಿಬಿಡಿ. ಬಲೆ ಹದ್ದಿನ ಸಂಕಲ್ಪ, ಹದ್ದಿನ ಮಾತು, ಹದ್ದಿನ ಕರ್ಮ, ಹದ್ದಿನ ಸಂಬಂಧ ಸಂಪರ್ಕ ಎಲ್ಲಾ ಹದ್ದಿನಿಂದ ದೂರ ಆಗಿ ನಿಮ್ಮ ಮನಸ್ಸು ಅನ್ನುವ ನೌಕೆಯನ್ನು ಹದ್ದಿನ ದಡದಿಂದ ಮುಕ್ತ ಮಾಡಿಕೊಳ್ಳಿ.
ಈಗಿನಿಂದ ಜೀವನವನ್ನು ನಡೆಸುತ್ತಿದ್ದರೂ ಕೂಡ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿ, ಜೀವನ್ ಮುಕ್ತಿಯ ಅಲೌಕಿಕ ಅನುಭವವನ್ನು ಬಹಳ ಸಮಯದವರೆಗೂ ಮಾಡಿ. ಒಳ್ಳೆಯದು. 4 ಕಡೆ ಇರುವಂತಹ ಮಕ್ಕಳ ಅನೇಕ ಪತ್ರ ತಂದೆಗೆ ಬಂದು ತಲುಪಿದೆ ಮತ್ತು ಮಧುಬನದವರ ಕ್ರೋಧ ಮುಕ್ತ ಸ್ಥಿತಿಯ ರಿಪೋರ್ಟ್ನ ಸಮಾಚಾರ ಕೂಡ ಬಾಪ್ತಾದರವರ ಬಳಿ ಬಂದು ತಲುಪಿದೆ. ಬಾಪ್ತಾದ ಮಕ್ಕಳ ಸಾಹಸವನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಇನ್ನು ಮುಂದೆಗೋಸ್ಕರ ಸದಾ ಕ್ರೋಧದಿಂದ ಮುಕ್ತ ಆಗುವುದಕ್ಕೋಸ್ಕರ ಸಹನ ಶಕ್ತಿಯ ಕವಚವನ್ನು ಧಾರಣೆ ಮಾಡಿಕೊಂಡು ಇರಬೇಕು. ಅಂದ ಮೇಲೆ ಸಹನ ಶಕ್ತಿಯ ಕವಚವನ್ನು ಧಾರಣೆ ಮಾಡಿಕೊಂಡರೆ ಯಾರು ನಿಮ್ಮನ್ನು ಕ್ರೋಧಕ್ಕೆ ವಶ ಆಗುವಂತೆ ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಸದಾ ಸುರಕ್ಷಿತರಾಗಿ ಇರುತ್ತೀರಾ. ಒಳ್ಳೆಯದು. ಇಂತಹ ಸರ್ವ ದೃಢ ಸಂಕಲ್ಪದಾರಿ ಸದಾ ಸ್ಮೃತಿ ಸ್ವರೂಪ ಆದಂತಹ ಆತ್ಮರಿಗೆ ಸದಾ ಸರ್ವ ಸಮರ್ಥತೆಯನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶೇಷ ಆತ್ಮರಿಗೆ ಸದಾ ಸರ್ವ ಆತ್ಮರ ಬಗ್ಗೆ ದಯಾಹೃದಯ ಆದಂತಹ ಆತ್ಮರಿಗೆ ಸದಾ ಬಾಪ್ತಾದರವರ ಸಮಾನ ಆಗುವ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತರುವಂತಹ ಆತ್ಮರಿಗೆ ಬಹಳಷ್ಟು 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 ನೆನಪು ಮತ್ತು ಪ್ರೀತಿ. ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಡಬ್ಬಲ್ ವಿದೇಶದ ಮಕ್ಕಳ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಡಬ್ಬಲ್ ವಿದೇಶದವರಿಗೆ ಡಬ್ಬಲ್ ನಶೆ ಇದೆ ತಾನೆ? ಏಕೆ ಡಬ್ಬಲ್ ನಶೆ ಇದೆ? ಏಕೆಂದರೆ ನೀವು ತಿಳಿದುಕೊಂಡಿದ್ದೀರಾ, ಹೇಗೆ ಪರಮಾತ್ಮ ತಂದೆ ದೂರ ದೇಶದ ನಿವಾಸಿಯಾಗಿದ್ದಾರೋ ಅದೇ ರೀತಿ ನಾವು ಕೂಡ ದೂರ ದೇಶದಿಂದ ಬಂದಿದ್ದೇವೆ ಎಂದು. ಬಾಪ್ತಾದ ಡಬ್ಬಲ್ ವಿದೇಶದ ಮಕ್ಕಳಲ್ಲಿ ಒಂದು ವಿಶೇಷತೆಯನ್ನು ನೋಡಿದ್ದಾರೆ. ಒಂದು ದೀಪದ ಮೂಲಕ ಅನೇಕ ದೀಪವನ್ನು ಹಚ್ಚುತ್ತಾ ಅನೇಕ ದೇಶದಲ್ಲಿ ಬಾಪ್ತಾದರವರ ಬೆಳಗಿರುವಂತಹ ದೀಪಗಳ ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರಾ. ಡಬ್ಬಲ್ ವಿದೇಶದವರಿಗೆ ಸಂದೇಶವನ್ನು ನೀಡುವಂತಹ ಮಾತಿನಲ್ಲಿ ಬಹಳ ಚೆನ್ನಾಗಿ ಆಸಕ್ತಿ ಇದೆ. ಪ್ರತಿಯೊಂದು ಗ್ರೂಪ್ನಲ್ಲೂ ಕೂಡ 35 ಅಥವಾ 40 ದೇಶದ ಆತ್ಮರು ಅವಶ್ಯವಾಗಿ ಇರುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಸದಾ ಸ್ವಯಂ ಹಾರುತ್ತಾ ಇರಿ ಮತ್ತು ಸೂಕ್ಷ್ಮ ದೇವತೆಯಾಗಿ ಹಾರುತ್ತಾ ಹಾರುತ್ತಾ ಎಲ್ಲರಿಗೂ ಸಂದೇಶವನ್ನು ನೀಡುತ್ತಾ ಇರಿ. ಒಳ್ಳೆಯದು. ಬಾಪ್ತಾದ ಕೇವಲ 35 ದೇಶದ ಆತ್ಮರನ್ನು ನೋಡುತ್ತಿಲ್ಲ, ಇನ್ನು ಉಳಿದ ಎಷ್ಟೆಲ್ಲಾ ದೇಶದ ಆತ್ಮರಿದ್ದಾರೋ ನಿಮ್ಮ ಜೊತೆಗೆ ಆ ಎಲ್ಲಾ ಆತ್ಮರನ್ನೂ ತಂದೆ ನೋಡುತ್ತಿದ್ದಾರೆ. ಅಂದ ಮೇಲೆ ನಂಬರ್ 1 ತಂದೆಯ ಸಮಾನ ಆಗುವಂತವರಾಗಿದ್ದೀರ ತಾನೆ? ನೀವೆಲ್ಲರೂ ತಂದೆಯ ಸಮಾನ ಆಗುವ ಮಾತಿನಲ್ಲಿ ನಂಬರ್ 1 ನಲ್ಲಿ ಬರುತ್ತೀರ ತಾನೆ? ನಂಬರ್ 1 ನಲ್ಲಿ ಬರುತ್ತೀರೋ ಅಥವಾ ನಂಬರ್ ವಾರಾಗಿ ತಂದೆಯ ಸಮಾನ ಆಗುತ್ತೀರೋ? ನಂಬರ್ 1 ನಲ್ಲಿ ತಂದೆಯ ಸಮಾನ ಆಗುತ್ತೀರ ತಾನೆ? ನಂಬರ್ ವಾರಾಗಿ ತಂದೆಯ ಸಮಾನ ಆಗುವುದಿಲ್ಲ ತಾನೆ? ನಂಬರ್ 1 ನಲ್ಲಿ ತಂದೆಯ ಸಮಾನ ಆಗುವುದು ಅಂದರೆ ಪ್ರತಿಕ್ಷಣ ವಿನ್ ಆಗುವಂತವರು. ಯಾರು ವಿನ್ ಆಗುತ್ತಾರೋ ಅವರೇ 1 ನಂಬರ್ ನಲ್ಲಿ ಬರುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ವಿಜಯಿಯಾಗಿ 1 ನಂಬರ್ ನಲ್ಲಿ ಬರುವಂತವರಾಗಿದ್ದೀರಾ ತಾನೆ? ಬಹಳ ಒಳ್ಳೆಯದು. ವಿಜಯಿಯಾಗಿದ್ದೀರಾ ಮತ್ತು ಸದಾ ವಿಜಯಿಯಾಗಿಯೇ ಇರುತ್ತೀರಾ. ಒಳ್ಳೆಯದು ಒಳ್ಳೆಯದು. ಎಲ್ಲರೂ ಯಾವ ಯಾವ ಸ್ಥಾನಕ್ಕೆ ಹೋಗುತ್ತೀರೋ ಆ ಸ್ಥಾನದಲ್ಲಿರುವ ಎಲ್ಲಾ ಆತ್ಮರಿಗೂ ಡಬ್ಬಲ್ ವಿದೇಶದವರು ನಂಬರ್ 1 ನಲ್ಲಿ ಬರಲೇಬೇಕು ಅನ್ನುವ ಸ್ಮೃತಿಯನ್ನು ತಂದುಕೊಡಬೇಕು. ಒಳ್ಳೆಯದು. ಬಾಪ್ತಾದ ಎಲ್ಲಾ ಮಾತೆಯರಿಗೂ ತಿಳಿಸುತ್ತಿದ್ದಾರೆ ದೇಶದಿಂದ ಬಂದಿದ್ದೇವೆ ಎಂದು. ಬಾಪ್ತಾದ ಡಬ್ಬಲ್ ವಿದೇಶದ ಮಕ್ಕಳಲ್ಲಿ ಒಂದು ವಿಶೇಷತೆಯನ್ನು ನೋಡಿದ್ದಾರೆ. ಒಂದು ದೀಪದ ಮೂಲಕ ಅನೇಕ ದೀಪವನ್ನು ಹಚ್ಚುತ್ತಾ ಅನೇಕ ದೇಶದಲ್ಲಿ ಬಾಪ್ತಾದರವರ ಬೆಳಗಿರುವಂತಹ ದೀಪಗಳ ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರಾ. ಡಬ್ಬಲ್ ವಿದೇಶದವರಿಗೆ ಸಂದೇಶವನ್ನು ನೀಡುವಂತಹ ಮಾತಿನಲ್ಲಿ ಬಹಳ ಚೆನ್ನಾಗಿ ಆಸಕ್ತಿ ಇದೆ. ಪ್ರತಿಯೊಂದು ಗ್ರೂಪ್ನಲ್ಲೂ ಕೂಡ 35 ಅಥವಾ 40 ದೇಶದ ಆತ್ಮರು ಅವಶ್ಯವಾಗಿ ಇರುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಸದಾ ಸ್ವಯಂ ಹಾರುತ್ತಾ ಇರಿ ಮತ್ತು ಸೂಕ್ಷ್ಮ ದೇವತೆಯಾಗಿ ಹಾರುತ್ತಾ ಹಾರುತ್ತಾ ಎಲ್ಲರಿಗೂ ಸಂದೇಶವನ್ನು ನೀಡುತ್ತಾ ಇರಿ. ಒಳ್ಳೆಯದು. ಬಾಪ್ತಾದ ಕೇವಲ 35 ದೇಶದ ಆತ್ಮರನ್ನು ನೋಡುತ್ತಿಲ್ಲ, ಇನ್ನು ಉಳಿದ ಎಷ್ಟೆಲ್ಲಾ ದೇಶದ ಆತ್ಮರಿದ್ದಾರೋ ನಿಮ್ಮ ಜೊತೆಗೆ ಆ ಎಲ್ಲಾ ಆತ್ಮರನ್ನೂ ತಂದೆ ನೋಡುತ್ತಿದ್ದಾರೆ. ಅಂದ ಮೇಲೆ ನಂಬರ್ 1 ತಂದೆಯ ಸಮಾನ ಆಗುವಂತವರಾಗಿದ್ದೀರ ತಾನೆ? ನೀವೆಲ್ಲರೂ ತಂದೆಯ ಸಮಾನ ಆಗುವ ಮಾತಿನಲ್ಲಿ ನಂಬರ್ 1 ನಲ್ಲಿ ಬರುತ್ತೀರ ತಾನೆ? ನಂಬರ್ 1 ನಲ್ಲಿ ಬರುತ್ತೀರೋ ಅಥವಾ ನಂಬರ್ ವಾರಾಗಿ ತಂದೆಯ ಸಮಾನ ಆಗುತ್ತೀರೋ? ನಂಬರ್ 1 ನಲ್ಲಿ ತಂದೆಯ ಸಮಾನ ಆಗುತ್ತೀರ ತಾನೆ? ನಂಬರ್ ವಾರಾಗಿ ತಂದೆಯ ಸಮಾನ ಆಗುವುದಿಲ್ಲ ತಾನೆ? ನಂಬರ್ 1 ನಲ್ಲಿ ತಂದೆಯ ಸಮಾನ ಆಗುವುದು ಅಂದರೆ ಪ್ರತಿಕ್ಷಣ ವಿನ್ ಆಗುವಂತವರು. ಯಾರು ವಿನ್ ಆಗುತ್ತಾರೋ ಅವರೇ 1 ನಂಬರ್ ನಲ್ಲಿ ಬರುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ವಿಜಯಿಯಾಗಿ 1 ನಂಬರ್ ನಲ್ಲಿ ಬರುವಂತವರಾಗಿದ್ದೀರಾ ತಾನೆ? ಬಹಳ ಒಳ್ಳೆಯದು. ವಿಜಯಿಯಾಗಿದ್ದೀರಾ ಮತ್ತು ಸದಾ ವಿಜಯಿಯಾಗಿಯೇ ಇರುತ್ತೀರಾ. ಒಳ್ಳೆಯದು.
ಒಳ್ಳೆಯದು. ಎಲ್ಲರೂ ಯಾವ ಯಾವ ಸ್ಥಾನಕ್ಕೆ ಹೋಗುತ್ತೀರೋ ಆ ಸ್ಥಾನದಲ್ಲಿರುವ ಎಲ್ಲಾ ಆತ್ಮರಿಗೂ ಡಬ್ಬಲ್ ವಿದೇಶದವರು ನಂಬರ್ 1 ನಲ್ಲಿ ಬರಲೇಬೇಕು ಅನ್ನುವ ಸ್ಮೃತಿಯನ್ನು ತಂದುಕೊಡಬೇಕು. ಒಳ್ಳೆಯದು. ಬಾಪ್ತಾದ ಎಲ್ಲಾ ಮಾತೆಯರಿಗೂ ತಿಳಿಸುತ್ತಿದ್ದಾರೆ, ಗೋಪಾಲನ ಪ್ರಿಯ ಮಾತೆಯರು ಬಹಳಷ್ಟು ಮನಸ್ಸಿನಿಂದ ನೆನಪು ಪ್ರೀತಿಯನ್ನು ತಂದೆಗೆ ತಿಳಿಸುತ್ತಿದ್ದಾರೆ. ಮತ್ತು ಪಾಂಡವರಿರಬಹುದು ಅಥವಾ ಯುವಕರಿರಬಹುದು ಅಥವಾ ಪ್ರವೃತ್ತಿಯಲ್ಲಿ ಇರುವಂತವರಿರಬಹುದು, ಪಾಂಡವರು ಸದಾ ಪಾಂಡವಪತಿಯ ಜೊತೆಗೆ ಇರುತ್ತೀರ ತಾನೆ? ಪಾಂಡವರು ಸದಾ ಪಾಂಡವಪತಿಯ ಜೊತೆಗೆ ಇದ್ದಾರೆ. ಇಂತಹ ತಂದೆಯ ಜೊತೆಗಾರ ಆದಂತಹ ಪಾಂಡವರಿಗೆ ಬಾಪ್ತಾದ ಬಹಳಷ್ಟು ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಇಂದಿನ ದಿನ ಎಲ್ಲರಿಗೂ ಯಾವ ಮಾತು ನೆನಪಿಗೆ ಬರುತ್ತಿದೆ? ವಿಲ್ ಪವರ್ ಈ ದಿನ ಸಿಕ್ಕಿತು ತಾನೆ? ಈ ದಿನ ತಂದೆಯ ಮೂಲಕ ಎಲ್ಲಾ ಪವರ್ ವಿಲ್ ನ ರೂಪದಲ್ಲಿ ಸಿಕ್ಕಿತು ತಾನೆ? ವಿಲ್ ಪವರ್ ನ ವರದಾನವನ್ನು ಪಡೆದುಕೊಳ್ಳುವ ದಿನ ಆಗಿದೆ. ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಅದಕ್ಕೋಸ್ಕರ ಬಹಳಷ್ಟು ಶುಭಾಶಯಗಳು. ಎಲ್ಲರೂ ಬಹಳಷ್ಟು ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ನಿಮ್ಮ ಮೇಲೆ ಎಲ್ಲರ ಆಶೀರ್ವಾದ ಬಹಳಷ್ಟು ಜಾಸ್ತಿ ಇದೆ. ನಿಮ್ಮನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ. ಬಲೆ ಅವರು ನಿಮ್ಮ ಸಮ್ಮುಖದಲ್ಲಿ ಹೇಳಬಹುದು ಅಥವಾ ಹೇಳದೇ ಇರಬಹುದು. ದಾದಿಯರಾದ ನಿಮಗೆ ಸ್ವಲ್ಪ ಏನಾದರೂ ಆದರೆ, ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ, ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ದಾದಿಯರ ಬಗ್ಗೆ ಎಲ್ಲರಿಗೂ ಅಷ್ಟೊಂದು ಪ್ರೀತಿ ಇದೆ. ಎಲ್ಲರಿಗೂ ಅಷ್ಟೊಂದು ಪ್ರೀತಿ ಇದೆ ತಾನೆ? ನಮಗೆ ದಾದಿಯರ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ನಮಗೂ ಕೂಡ ಎಲ್ಲಾ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಎಂದು ದಾದೀಜಿ ಹೇಳುತ್ತಿದ್ದಾರೆ. ಎಲ್ಲರ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ತಾನೆ? ಆ ಪ್ರೀತಿ ನಿಮ್ಮನ್ನು ನಡೆಸುತ್ತಿದೆ. ಎಲ್ಲಾ ಮಕ್ಕಳ ಪ್ರೀತಿ ದಾದಿಯರ ಶರೀರವನ್ನು ನಡೆಸುತ್ತಿದೆ. ಬಲೆ ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು, ಆದರೆ ಪ್ರೀತಿ ಎಲ್ಲರನ್ನೂ ನಡೆಸುತ್ತಿದೆ. ಬಾಪ್ತಾದ ಮತ್ತು ದಾದಿಯರ ಪ್ರೀತಿ ಎಲ್ಲರನ್ನೂ ನಡೆಸುತ್ತಿದೆ. ಬಹಳ ಒಳ್ಳೆಯದು. ಈಶು ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಈಶು ದಾದೀಜಿ ಕೂಡ ತಮ್ಮ ಶರೀರದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡಿದ್ದಾರೆ. ಬೇರೆ ಯಾವ ಮಾತು ಇಲ್ಲ. ಇವರ ಸಹಜ ಪುರುಷಾರ್ಥದ ಮೂಲಕ ಸಹಜವಾಗಿ ಲೆಕ್ಕಾಚಾರ ಚುಕ್ತ ಆಗಿದೆ. ಸಹಜವಾಗಿ ಲೆಕ್ಕಾಚಾರ ಚುಕ್ತ ಆಗಿದೆ ತಾನೆ? ಮಲಗಿರುವ ಸ್ಥಾನದಲ್ಲೇ ಎಲ್ಲಾ ಲೆಕ್ಕಾಚಾರ ಚುಕ್ತ ಆಗಿದೆ. ಆರಾಮಾಗಿ ವಿಶ್ರಾಂತಿಯನ್ನು ಪಡೆದುಕೊಂಡರು. ವಿಷ್ಣುವಿನಂತೆ ವಿಶ್ರಾಂತಿಯನ್ನು ಪಡೆದುಕೊಂಡರು. ಲೆಕ್ಕಾಚಾರ ಚುಕ್ತಾಯಿತು. ಒಳ್ಳೆಯದು. ಪುನಃ ಸಾಕಾರದ ಸಮಯದಿಂದ ಇಲ್ಲಿಯವರೆಗೂ ಯಜ್ಞ ರಕ್ಷಕರಾಗಿದ್ದೀರಾ. ಅಂದ ಮೇಲೆ ಯಜ್ಞ ರಕ್ಷಕರಾಗಿರುವ ಕಾರಣ ಬಹಳಷ್ಟು ಆಶೀರ್ವಾದ ಅಂತೂ ಪ್ರಾಪ್ತಿಯಾಗುತ್ತದೆ. ಎಲ್ಲಾ ದಾದಿಯರು ಬಾಪ್ತಾದರವರ ಅತಿ ಸಮೀಪದಲ್ಲಿ ಇದ್ದೀರಾ. ಸಮೀಪದಲ್ಲಿ ಇರುವಂತಹ ರತ್ನ ಆಗಿದ್ದೀರಾ. ಅಂದ ಮೇಲೆ ಎಲ್ಲಾ ದಾದಿಯರಿಗೂ ಕೂಡ ಬಹಳಷ್ಟು ಬೆಲೆ ಇದೆ. ಸಂಘಟನೆ ಬಹಳ ಚೆನ್ನಾಗಿದೆ. ದಾದಿಯರಾದ ನಿಮ್ಮೆಲ್ಲರ ಸಂಘಟನೆ ಇಷ್ಟು ವರ್ಷದಿಂದ ಯಜ್ಞವನ್ನು ರಕ್ಷಣೆ ಮಾಡಿದೆ ಮತ್ತು ಯಜ್ಞವನ್ನು ರಕ್ಷಣೆ ಮಾಡುತ್ತಿರುತ್ತದೆ. ಈ ಏಕತೆ ಸಫಲತೆಗೆ ಆಧಾರ ಆಗಿದೆ. ಎಲ್ಲಾ ಮಾತಿನಲ್ಲೂ ಸಫಲತೆಗೆ ಆಧಾರ ನಿಮ್ಮಲ್ಲಿರುವ ಏಕತೆ ಆಗಿದೆ. ಬಾಪ್ತಾದ ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರೆ. ಬಾಬಾ ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂದು ದಾದಿ ಹೇಳುತ್ತಿದ್ದಾರೆ. ಬಾಬಾರವರನ್ನು ಮಧ್ಯದಲ್ಲಿ ಇಟ್ಟುಕೊಂಡಿದ್ದೀರಾ. ಬಾಬಾರವರನ್ನು ಮಧ್ಯದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವ ಮಾತಿನ ಕಡೆ ಬಹಳ ಚೆನ್ನಾಗಿ ಗಮನವನ್ನು ಕೊಟ್ಟಿದ್ದೀರಾ. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಸರ್ವ ಸಂಬಂಧದಿಂದ ಒಬ್ಬ ತಂದೆಯನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿಗಳಾಗಿ ಪರಮಾತ್ಮ ತಂದೆ ಸ್ವಯಂ ನಾನು ನಿಮ್ಮ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸುತ್ತೇನೆ, ನನ್ನ ಜೊತೆಗೆ ಸರ್ವ ಸಂಬಂಧದ ಅನುಭವವನ್ನು ಮಾಡಿ ಎಂದು ಮಕ್ಕಳಿಗೆ ಅವಕಾಶವನ್ನು ಕೊಡುತ್ತಿದ್ದಾರೆ. ಎಂತಹ ಸಮಯ ಇರುತ್ತದೆಯೋ ಅಂತಹ ಸಂಬಂಧದಿಂದ ತಂದೆಯ ಜೊತೆಗೆ ಇರಿ ಮತ್ತು ಆ ಸಂಬಂಧದಿಂದ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಎಲ್ಲಿ ಸದಾ ಜೊತೆಯ ಅನುಭವ ಇರುತ್ತದೆಯೋ, ಎಲ್ಲಿ ಪರಮಾತ್ಮ ತಂದೆ ಸದಾ ಜೊತೆಗಿರುತ್ತಾರೋ ಮತ್ತು ಪರಮಾತ್ಮ ತಂದೆ ಎಲ್ಲಿ ಜೊತೆಗಾರ ಆಗಿರುತ್ತಾರೋ ಅಲ್ಲಿ ಯಾವ ಮಾತಿನಲ್ಲೂ ಕಷ್ಟ ಇರಲು ಸಾಧ್ಯ ಇಲ್ಲ. ಯಾವಾಗ ನಿಮಗೆ ಒಂಟಿತನದ ಅನುಭವ ಆಗುತ್ತದೆಯೋ ಆ ಸಮಯದಲ್ಲಿ ಬಿಂದು ರೂಪದಲ್ಲಿ ತಂದೆಯನ್ನು ನೆನಪು ಮಾಡಬೇಡಿ. ಪ್ರಾಪ್ತಿಯ ಲಿಸ್ಟ್ ಅನ್ನು ಸಮ್ಮುಖದಲ್ಲಿ ನೋಡಿ. ಭಿನ್ನ ಭಿನ್ನ ಸಮಯದ ರಮಣೀಕ ಅನುಭವದ ಕಥೆಯನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಸರ್ವ ಸಂಬಂಧದ ರಸದ ಅನುಭವವನ್ನು ಮಾಡಿ. ಆಗ ಪರಿಶ್ರಮ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಸಹಜ ಪುರುಷಾರ್ಥಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಬಹುರೂಪಿಗಳಾಗಿ ಮಾಯೆಯ ಬಹುದೂರ್ತನವನ್ನು ಪರೀಕ್ಷೆ ಮಾಡಿ. ಆಗ ಮಾಸ್ಟರ್ ಮಾಯಾಪತಿ ಆಗುತ್ತೀರಾ. ಮಾಸ್ಟರ್ ಮಾಯಾಪತಿ ಆಗುವುದಕ್ಕೋಸ್ಕರ ಬಹುರೂಪಿಗಳಾಗಿ ಮಾಯೆಯ ಎಲ್ಲಾ ರೂಪವನ್ನು ಪರೀಕ್ಷೆ ಮಾಡಿ ಗುರುತಿಸಿ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಮಾಸ್ಟರ್ ಮಾಯಾಪತಿ ಆಗಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.